ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಹರ ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಾಂ ಭಜೆ. ಸಿದ್ಧಾರೂಢಮಹಾಂ ಭಜೆ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜಗನ್ಮಾತೆ ಜಗಜ್ಜನನಿಯಾದಿ ಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿ ಬಸವಾದಿ ಪ್ರಮಥರನ್ನು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳಿಗೆ ಇಲ್ಲಿ ಸರ್ವಜ್ಞನಾಗಿರುವವನು ಒಂದು ವಚನದಲ್ಲಿ ಏನು ಹೇಳಿಕೊಂಡು ಬಂದಾರು ಅಂತ ಕೇಳಿದರೆ ಆ ವಚನ ಯಾವುದು ಅಂದರೆ, ಶಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಹಿರಿಯೊಂದು ಸಂತೆ ನೆರೆವೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಏನು ಹೇಳ್ಯಾರ? ಶಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಇದು ಸ್ಥಿರ ಐತ್ಯತ್ ಹೇಳಿ ನಂಬಲಿಕ್ಕೆ ಹೋಗಬೇಡ ಅಂತ ಹೇಳಿದರು ಅವರು. ಯಾಕ್ರಿ ಸ್ಥಿರ ಯಾಕಿಲ್ಲ? ಇದು ನಮ್ಮ ಅಜ್ಜ ಮುತ್ತಾರ ತಲೆಯಲ್ಲೇ ಮಾಡ್ಕೋತ ಬಂದಾರು, ನಾವು ಮಾಡಾಕತ್ತಿದೆವು, ಇದು ಯಾಕೆ ಸ್ಥಿರ ಇಲ್ಲ ಕೇಳಬಹುದು ನೀವು. ಆದರೆ ಇದು ಸ್ಥಿರ ಇಲ್ಲ, ತೋರ್ತತಿ ಅಡಗತೈತಿ. ತೋರ್ತತಿ ಅಡಗತೈತಿ, ಕಾಣಂಗಿಲ್ಲ ಇರ್ತೈತಿ, ಯಾವಾಗೂ ಹೋಗಂಗಿಲ್ಲ. ಕಣ್ಣಿಗೆರ ಕಾಣಂಗಿಲ್ಲ, ಅದು ಯಾವಾಗಲೂ ಇರ್ತೈತಿ. ತೋರೆಗಡಗುವುದು ಜಗತ್ತ, ತೋರಲಾರದ ಇರುವುದು ಪಾರಮಾರ್ಥಿಕ. ಅದಕ್ಕೆ ಅವ್ರೇನು ಹೇಳಿದರು, ಇದು ಜಗತ್ತ ಸ್ಥಿರ ಅಂತ ನಂಬಲಿಕ್ಕೆ ಹೋಗಬೇಡಪ್ಪ. ಮತ್ತು ಸ್ಥಿರ ಅಂತ ನಂಬಬೇಡ ಅಂತ ಹೇಳ್ತೀರಿ, ಕಾಣಿಸ್ತೈತಿ, ಹಿಂದಿನವ್ರು ಮಾಡ್ಕೊಂಡು ಬಂದಾರ, ನಾವು ಮಾಡ್ತೀವೋ ಅಂತ ಕೇಳಿದ್ರೆ, ಇದು ತೋರೆಡಗತೈತಿ, ಅನಿರ್ವಚನೀಯ ಐತಿದ. ಸಿದ್ಧಾಂತ ಮತ ರೀ, ಅದ್ವೈತ ಮತ ಇದು, ಆದಿಶಂಕರಾಚಾರ್ಯರ ಮತ ಇದು, ವೇದಗಳ ಮತ ಇದು. ಹೇಳಲಿಕ್ಕೆ ಕಾರಣ ಏನಂದ್ರೆ, ಇದನ್ನು ನೆಚ್ಚ ಅಲ್ಲೇ ಕುಂಡ್ರಾಕ್ ಹೋಗಬೇಡಪ್ಪ ಅಂದಾರ ಅವರು. ಮತ್ತೇನು ಹೇಳಿಲ್ಲ. ಸರ್ವಜ್ಞನಾದವರು ಇದ ಸತ್ಯ ಹೇಳಿ ಅದ್ರಾಗ ಕುಂಡ್ರಾಕ್ ಹೋಗಬೇಡ, ಈ ಕಡೆ ಒಂದು ಈಟ ಬಾ. ಎದ್ರ ಕಡೆ ಯಾವುದು ಕಣ್ಣಿಗೆ ತೋರುವುದಿಲ್ಲವೋ ಸದಾವ ಕಾಲ ಇರುತ್ತದೆಯೋ
ಅದ್ರ ಕಡೆ ಒಂದು ಚೂರ ಮಾರಿ ಮಾಡತ್ ಹೇಳ್ಯಾರ ಅವರು. ಇದ್ರ ಕಡೆ ಅಟ್ಟ ಪಾರಮಾರ್ಥದ ಕಡೆ ಅಟ್ಟ ಮಾರಿ ಮಾಡು ಹೇಳ್ಕೊಂಬಂದ. ಇದು ಅದಕ್ಕೇನು ಹೇಳಿದರು, ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಏನು ಹೇಳಿದರು ಅಂದ್ರೆ, ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಲೆ ಮರುಳೆ. ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಲೆ ಮರುಳೆ ಅಂತ ಹೇಳಿದರು. ಬರೀ ಭ್ರಮೆ ಅಂದ್ರೆ ಏನ್ರಿ? ಏನು ಹೇಳ್ತೀರಿ ನೀವು ಕೂತ್ಕೊಂಡ? ಸಂಸಾರದೊಳಗ ಬಿದ್ದು ಕೆಟ್ಟ ಹೋಗಲಿಕ್ಕೆ ಹೋಗಬೇಡ ಹೇಳಿದರು. ಭ್ರಮಿ ಅಂತಂದ್ರೆ ಅದ ನೋಡ್ರಿ, ಸಂಸಾರನ. ಭ್ರಮಿಯೊಳು ಬಿದ್ದು ಕೆಡಬೇಡ ಎಲೆ ಮರುಳೆ ಸ್ಪಷ್ಟವಾಗಿ ಹೇಳಿಬಿಟ್ರು. ಶರೀರ ಸತಿ ಪುತ್ರರು ನನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಲ್ಲಿ ನಿನ್ನಿಂದ ಬರುವರೆ. ಇರುವ ದ್ರವ್ಯವನ್ನೆಲ್ಲ ಕೊಟ್ಟ ಕಳಹುವರೆ, ಯಮಪುರದ ಬಾಧೆ ಬಿಡಿಸಿಕೊಂಬುವರೆ. ನೋಡಪ್ಪ, ಈ ಶರೀರ ನಂದು, ನಾನು ಅತಿ. ಶರೀರ ಸತಿ ಪುತ್ರ ಎಲ್ಲದಕ್ಕೂ ಏನತಿ? ನನ್ನವರತ್ತೇಳಿ ನೆಬ್ಕೊಂಡು ಕೂತು ಬಿಟ್ಟದೀನಿ. ಇದ ಶರೀರ ನಂದ, ಹೆಂಡತಿ ನನ್ನಕ್ಕಿ, ಮಕ್ಕಳು ನನ್ನವರು, ಮಾಡಿನ ಮ್ಯಾಲ ಮಾಡ ಮನಿ ಕಟ್ಟೇನಿ ನಂದು. 50 ಲಕ್ಷ ಕೊಟ್ಟು ಕಾರ್ ಗಾಡಿ ತೊಗೊಂಡೇನಿ ನಂದು. 10 ಎಕರೆ ಹೊಲ ಕಬ್ಬು ಹಚ್ಚೇನಿ ನಂದು. ಶರೀರ ಸತಿಪುತ್ರರು ಏನ ಎಲ್ಲ ಐತಲ್ಲ ಅದು ನನ್ನವರೆಂದು ನೆಚ್ಚಿರುವೆನಿ. ನಂದತಿ ನೆಚ್ಕೊಂಡದೀನಿ. ಯಾಕೆ ನಿನಗೆ ಗುರ್ತಿಲ್ಲ? ಮರಣ ಕಾಲದಲ್ಲಿ ನಿನ್ನಿಂದ ಬರುವರೆ. ಇಲ್ಲಿ ನೀ ತಗೊಂಡು ಹೋಗ್ತೀಯನ ಎಲ್ಲ? ಇಲ್ಲ. ಅದಕ್ಕೆ ಭರ್ತೃಹರಿಗಳು ಏನು ಮಾಡಿದ್ರಂದ್ರೆ, ಒಬ್ಬ ಶಿಷ್ಯನ ಮನೆಗೆ ಹೋಗಬೇಕಂತ ಸಂಕಲ್ಪ ಮಾಡಿದ್ರು. ಆ ಮನುಷ್ಯ ಏನು ಮಾಡಿದ್ದಂದ್ರೆ, 1 ಕೋಟಿ ರೂಪಾಯಿ ಸಂಗ್ರಹ ಆದ ರೂಪಲೆ ಒಂದು ಪತಾಕಿವನ್ನು ನಡುದು ಅದೊಂದು ಇಟ್ಕೊಂಡು ಬಿತ್ತಿದ್ದವ. ಕೋಟಿ ರೂಪಾಯಿ ಸಂಪತ್ತಾತಿಲ್ಲೋ ಎನಿಸಿದಲೋ ಒಂದು ಪತಾಕ ನಡೆಸೋದು ಮಣಿ ಮುಂದೆ. ಹಿಂಗೆ ಮಾಡಿ 100 ಪತಾಕವನ್ನು ನಡೆಸಿದ್ದ. ಆಗ ಭರ್ತೃಹರಿಗಳು ಅವನ ಮನೆಗೆ ಹೋದ್ರು, ಶಿಷ್ಯನ ಮನೆಗೆ. 4-6 ದಿವಸ ಇದ್ದು ಪ್ರವಚನ ಮಾಡಿ 5ನೇ ದಿವಸಕ್ಕೆ ಹೊಂಟ ತಯಾರಾದರು. ಹೋಗೋ ಸಂದರ್ಭದಲ್ಲಿ ಕಳ್ಸಕ್ಕೆ ಬಂದ್ರಿ ಗಂಡ ಹೆಂಡತಿ. ಈಗ ನೋಡ್ರಿ, ನಾವು ಮನೆಗೆ ಯಾರು ಬಂದ್ರೆ, ಗುರುಗಳು ಬಂದ್ರೆ ಅದು ಸ್ವಚ್ಛ ಕಳ್ಸಕ್ಕೆ ನಾವು ಅವ್ರನ್ನ ಕಳಿಸೇ ಮನೆಗೆ ಬರ್ತೀವಿ ನಾವು. ಹೀಗಿರುವಾಗ ಗಂಡ ಹೆಂಡತಿ ಕಳ್ಸಕ್ಕೆ ಹೋದ್ರಿ. ಕಳಿಸೇ ಹೊಳ್ಳಿ ಬರ್ತಿದ್ರು. ಬರೋ ಸಂದರ್ಭದಲ್ಲಿ ಗುರುಗಳು ಅತುಸನ ಹೆಜ್ಜೆ ಹೋದಂಗೆ ಮಾಡಿ ಶಿಷ್ಯನ ಕರೆದ್ರು. ಬಾಪ ಇಲ್ಲಿ ಅಂತ ಕರೆದ್ರು. ಮುಚ್ಚಿ ಕೊಟ್ರೆ ಹಿಂಗೆ ಹಿಡ್ಕೊಂಡಿದ್ರು. ಹಿಡ್ಕೊಂಡು ಮುಚ್ಚೆ ಇದನ್ನು ತಗೋ, ನಾನು ಬಂದ್ರೆ ಒಯ್ತನ, ಬರದದ್ರಕ್ಕೆ ನೀ ಬರ್ತಿಲ್ಲ ಎಲ್ಲಿ ಸ್ವರ್ಗಕ್ಕೆ,
ಆಗಿ ಸೂಜಿ ತೊಗೊಂಡು ಬಾರಪ್ಪ ಅಂತ ಹೇಳ್ರಿ. ಕೈಯಾಗ ತೊಗೊಂಡ ಬಂದ. ಹೆಂಡ್ತಿ ಕೇಳಿದ್ಲು, ಅಲ್ರಿ ಗುರುಗಳು ಕರೆದಿದ್ರ ನಿಮ್ಮನ್ನು, ನಿಮ್ಮ ಕೈಯಾಗ ಏನು ಕೊಟ್ಟರು ಹೇಳ್ರಲ್ಲ ಅಂದ್ಲಕ್ಕೆ. ಇಲ್ಲಿ ಬಿಡೋನೇನ, ಸೂಜಿ ಕೊಟ್ಟರು, ಮುಂದಿನ ವರ್ಷ ಬಂದ್ರೆ ನಾ ಬರ್ತೇನೆ, ಬರದಿದ್ರೆ ಈ ಸೂಜಿಯನ್ನು ತೊಗೊಂಡ ಸ್ವರ್ಗಕ್ಕೆ ನೀ ಬಾ ಅಂತ ಹೇಳ್ಯಾರು, ಅಲ್ಲಿ ಕೊಡಕ್ಕೆ ಅಂತ ಹೇಳ್ಯಾರು. ಆಕೆಂದ್ಲು, ಅಲ್ಲ ಸತ್ತ ಮೇಲೆ ಒಂದು ತುಣುಕ ಬಟ್ಟೆ ಬಿಡುವುದಿಲ್ಲ, ಈ ಸೂಜಿ ಹೆಂಗೆ ತೊಗೊಂಡು ಹೋಗೋದ್ರಿ, ಹುಚ್ಚರದ್ರೆ ನೀವು ಕೊಟ್ಟು ಬರೋವ್ರು ಸೂಜಿ ಹೊಳ್ಳಿ ಅಂದ್ಲಕ್ಕೆ. ಈ ಸೂಜಿ ಹೆಂಗೆ ತೊಗೊಂಡು ಹೋಗಕ್ಕೆ ಬರ್ತೈತೆ, ಸತ್ತ ಮೇಲೆ ಕೊಟ್ಟು ಬಿದ್ದಂಗೆ ಬಿದ್ದಿರ್ತತಿ ಹಿನ, ಆವಾಗ ಕೈಯಾಗ ಹೆಂಗೆ ಹಿಡ್ಕೊಂಡು ಹೋಗ್ಕತೆ, ಪ್ರಾಣ ಹೋಗಿರ್ತತೆ, ಪ್ರಾಣವಾಯು ಕೊಟ್ಟಾಗಿರ್ತತಿದು, ಕಂಬಾರನ ತಿದಿ ಹವಾ ಹೋಗಿರ್ತತಿ, ಕೊಟ್ಟು ಬರೋಗ್ರಿ ಅಂತ ಹುಡ್ಕೋತ ಹೋದ. ಯಪ್ಪ ಮತ್ತು ನಾ ಬರುವತ್ನಾಗ ಏನೂ ಬಿಡಂಗಿಲ್ರಿ ಯಪ್ಪ, ಸತ್ತ ಮೇಲೆ ಒಂದು ಬಟ್ಟೆ ಅರಿವಿ ಬಿಡಂಗಿಲ್ಲ, ಇದನ್ನು ಹೆಂಗೆ ತೊಗೊಂಡು ಬರಲಿ ಅಂತ. ನೋಡಪ್ಪ, 1,00,00,000 ರೂಪಾಯಿ ಆದಗಳೇ ಪತಾಕ ನಡ್ಸೇದಿ, ಹಿಂಗೆ 100 ಕೋಟಿ ಆಗ್ಯಾವನ ದುಡ್ಡು ರೊಕ್ಕ, ಅವನ್ನೆಲ್ಲ ಒಯ್ತೇನಂತ ಕೇಳಿದ್ರು ಅವರು. ಇಲ್ರಿ ಅಪ್ಪ, ಅಷ್ಟೊತ್ತಿಗೆ ಜ್ಞಾನ ಆಗಿತ್ತು, ಗುರುಗಳು ಮಾತಾಡ್ಬಿಡೋದು ಜ್ಞಾನ ಆಗಿತ್ತು. ತಿಳ್ಕೊಂಡ, ಎಷ್ಟು ಗಳಿಸಿದಲ್ಲೇನತಿ ನಿನ್ನ ಇಟ್ಟ ಬರು ಮನಿ ಬ್ಯಾರೆ ಐತಿ ಅತ್ತ ಶರೀರಕ್ಕೆ ಹೇಳಿ ದಾನ ಧರ್ಮ ಮಾಡಿ ತಾನು ಏನಾದಂದ್ರೆ ಶಿಷ್ಯನಾಗಿ ಬೆನ್ನು ಹತ್ತಿದ. ಹೇಳಕ್ಕೆ ಕಾರಣ ಏನಂದ್ರೆ ಇಲ್ಲಿ, ಅದಕ್ಕೆ ಶರೀರ ಸತಿ ಪುತ್ರರು ನಿನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಲ್ಲಿ ನಿನ್ನ ಹಿಂದೆ ಬರುವರೇ ಅಂತ ಹೇಳ್ಯಾರ. ಬರ್ತಾರೇನವರು? ಬರುವುದಿಲ್ಲ. ನನ್ನವ್ರತ್ತೆ ನೆಚ್ಚಿದ್ದೀನಿ, ನೀ ಪುನರಪಿ ಜನಿಸಿದ್ರೆ ನಿನಗೆ ಅವ್ರು ಅಕ್ಕಾರೇನು? ನಮ್ಮ ಅಪ್ಪ ತೀರ್ಕೊಂಡಿದ್ರಿ, ಈ ಹುಟ್ಟಿ ಬಂದಾನೇನ ತಿಳ್ಕೊತಾರನವರು? ತಿಳ್ಕೊಳಕ್ಕೆ ಬರುವುದಿಲ್ಲ. ಅದರ ಸಲುವಾಗಿ ಅದಕ್ಕೆ ನನ್ನವ್ರತ್ತ ನೆಚ್ಚಿಕೊಂಡ ಅಲ್ಲೇ ಕುಂಡ್ರಾಕ್ ಹೋಗಬೇಡ, ಈ ಕಡೆ ಪಾರಮಾರ್ಥದ ಕಡೆ ಅಟ್ಟ ಬಾ. ಅದಕ್ಕೆ ಹೇಳಿದ್ರವರ, ಸರ್ವಜ್ಞನಾದವರು ಶಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಹಿರಿಯೊಂದು ಸಂತೆ ನೆರೆವೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಹಿಂಗೈತೆ ಹೇಳಿ ಸರ್ವಜ್ಞ ಹೇಳಿದ ಪುಣ್ಯಾತ್ಮರೇ, ನಾವು ಹಂಗೆ ಅದ್ರಾಗ ಕುಂಡ್ರೋದು ಬೇಡ. ದೊಡ್ಡ ಶಾನ್ಯಾಳಲ್ಲ ನಾ ಹೇಳಕ್ಕ, ದೊಡ್ಡ ಶಾನ್ಯಾಳ ಅನ್ನತಕ್ಕಂಥ ಆತ್ಮ ಇಲ್ಲೈತಿ, ಅದೇ ನಾನು. ಆದ ಕಾರಣಕ್ಕಾಗಿ ಸಂಸಾರದೊಳಗೆ ಬಿದ್ದು ಕೆಡೋದು ಬೇಡ, ಈ ಕಡೆಟ್ಟ ಮುಖ ಮಾಡುನಂಥೇಳಿ ನನ್ನ 2 ಅಲ್ಪ ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.